ಎಷ್ಟೇ ಆದ್ರೂ ಹಳ್ಳಿ ಜನ ಕೊಡೋ ಮರ್ಯಾದೆನೇ ಬೇರೆ. ಮತ್ತೆ ನೀವೇನ್ ಮಾಡ್ಕೊಂಡಿದ್ದೀರಾ ಅಂತ ನಮ್ಗೇನು ಹೇಳೇ ಇಲ್ಲ. ಬಿಸ್ನೆಸ್ ಮಾಡ್ತೀನಿ. ತಿಂಗಳಿಗೆ ಲಕ್ಷನಾದ್ರೂ ಗಿಟ್ಟತ್ತಾ? ಏ ಹಂದಿ ಮುಖದವನೇ, ಉದ್ಯೋಗದ ಬಗ್ಗೆ ಎಲ್ಲ ಕೇಳಿದ್ರೆ ಸಂಕೋಚ ಪಟ್ಕೊಳ್ತಾರೆ ಅಂತ ನಿನಗೆ ಮೊದ್ಲೇ ಹೇಳಿರ್ಲಿಲ್ವಾ? ಕಾಫಿ ಅಂತ ಹೋಗಿ ಕೊಟ್ಪಾರೆ. ಅಯ್ಯಯ್ಯೋ ನಂಗ್ ನಾಚಿಕೆ. ಕಾಫಿ ಕೊಡಕ್ಕೂ ನಾಚ್ಕೋತಿರೋದು ನೀನೇ ಅನ್ಸುತ್ತೆ. ಏನೋ ಅತ್ತೆ, ಇವ್ರು ನಂಗೆ ತುಂಬಾ ಇಷ್ಟ ಆದ್ರು. ನನ್ ಸೀರೆ ಅಂಚಿನ ಬಣ್ಣ ಗುಲಾಬಿ, ಅವ್ರು ಹಾಕೊಂಡಿರೋ ಶರ್ಟ್ ಬಣ್ಣ ಕೂಡ ಗುಲಾಬಿನೇ. ಇದರಿಂದ ನೀನ್ ಅರ್ಥ ಮಾಡ್ಕೋ ಅತ್ತೆ, ಈ ಸಂಬಂಧ ಪಕ್ಕ ಅಂತ. ಹೋಗ್ಲಿ ಬಿಡು, ನೋಡೋಣ. ತಗೋ, ಹೆಸರು ಕೇಳತ್ತೆ. ಆಗ್ಲಿ, ಕೇಳೋಣ. ಕಾಫಿ ತಗೊಳಪ್ಪ. ಥ್ಯಾಂಕ್ ಯು. ನಿಮ್ ಹೆಸರೇನಂತ ಕೇಳ್ತಾ ಇದ್ದಾಳೆ ನಮ್ ಸೋದ್ರ ಸೊಸೆ. ಅಯ್ಯೋ, ನನ್ನನ್ ಸಿಕ್ಕಾಕ್ಸತಿರಲ್ಲತ್ತೆ. ವಿಶಾಲ್. ವಿಶಾಲ್ ಅಂತನಾ? ಏನೇ ನಾನ್ ಮಾಡಿರೋ ಕಾಫಿ ಹೇಗಿದೆ ಅಂತ ಕೇಳು. ತಡಿ ತಡಿ ತಡಿ. ವಿಶಾಲ್ ಅವ್ರೆ, ನನ್ ಮೊಮ್ಮಗಳು ಮಾಡಿದ ಕಾಫಿ ಹೇಗಿದೆ ಅಂತ. ಫಸ್ಟ್ ಕ್ಲಾಸ್. ನನಗಂತೂ ತುಂಬಾ ಹಿಡಿಸ್ತು. ಈಗ್ಲೇ ಹೊರಟ್ಬಿಟ್ರೆ ನೀವು? ಮಿಕ್ಕಿದ ವ್ಯವಹಾರಗಳು ಬರೋವರ ಮತ್ತೆ ಬರ್ತೀನಿ. ಆ ಡೀಟೇಲ್ಸ್ ಹೇಳ್ತೀನಿ. ಹೋಗ್ಬರ್ತೀನಿ. ಹೋಗ್ಬರ್ತೀನಿ. ಒಳ್ಳೇದಾಗ್ಲಿ. ಅಂದ್ರೆ ನಾವೊಂದ್ ಅಂದ್ಕೊಂಡ್ರೆ ಇನ್ನೊಂದೇನೋ ಆಗುತ್ತೆ ಅಲ್ವಾ? ಅದೇ ಏನು ಅಂದ್ರೆ ಕಾರ್ ಆಕ್ಸಿಡೆಂಟ್ ಆಗ್ಬೋದು, ಮರ ಮುರಿದು ಮೇಲ್ ಬೀಳ್ಬೋದು, ಯಾವ್ದಾದ್ರೂ ಹಾವು ಬಂದ್ ಕಚ್ಬೋದು, ಹುಲಿ ಅಥವಾ ಸಿಂಹ ತಿನ್ಬೋದು. ಏನಂತೀರಾ? ಅಯ್ಯೋ, ನನ್ ಮೇಲೆ ಕಮ್ಮ ಬಿದ್ದೆ ಸುಮನ. ಏನಂತೀರಾ ಅಂದ್ರೆ ಏನು ಹೇಳ್ದೆ ಹೊಡಿತೀರಲ್ರಿ ನೀವು? ನಿನಗೇನು ಅನ್ನಲ್ವೇ? ಸರಿಯಾಗಿ ಲೆಕ್ಕ ಹಾಕಿದ್ರೆ 11ನೇ ದಿವಸ ನೀನ್ ತಿಥಿ ಕಾರ್ಯ ಮಾಡ್ತೀನಿ ಕಣೆ. ಏಯ್, ಏನೋ ಮಾತಾಡ್ತಿದ್ಯಾ? ಸುಮನನ್ ಮಾತಾಗಿದ್ರೆ ಯಾರಿಗಾದ್ರೂ ಕೋಪ ಬರೋದ್ ನ್ಯಾಚುರಲ್ ಅತ್ತೆ. ನೀನ್ ಆರ್ತಿ ತಂದಿದ್ದಷ್ಟೇ ಅಲ್ಲ ಅಕ್ಕ, ನನ್ ಗಂಡ ನನ್ ವಿರುದ್ಧ ತಿರುಗ್ ಬೀಳೋ ಹಾಗೆ ಮಾಡ್ದೆ. ಅತ್ಗೆ ಯಾರನ್ನು ಕಾಪಾಡಕ್ ಹೋಗಿಲ್ಲ ಕಣೆ. ಅವ್ರನ್ನ ಅವ್ರು ಇವತ್ ಕಾಪಾಡ್ಕೊಂಡ್ರೆ ನಾಳೆ ನಮ್ಗೆ ಏನಾದ್ರೂ ಅಪಾಯ ಬಂದ್ರೆ ಅಮ್ಮನವ್ರ ತರ ಅವರೇ ಕಾಪಾಡ್ತಾರೆ. ಅಂತ ದೇವತೆ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಳ್ದೇನೆ ಬಾಯಿಗೆ ಬಂದಂಗ್ ಮಾತಾಡ್ತೀಯ. ಹಬ್ಬ ಸದ್ಯ ಮಾಮ್, ಸುಮನ ಡೈಲಾಗ್ನ ನಿಜವಾಗ್ಲೂ ನಾವ್ ಹೇಳ್ಬೇಕಾಗಿದ್ದು. ಹಾಗೆ ಹೇಳಿದ್ದಿದ್ರೆ ಹೇಳ್ದವ್ರ ಹಲ್ಲು ಮುರಿದೋಗಿರೋದು ಬ್ರೋ. ಅಂದ್ರೆ ಅಂದ್ರೆ ಮಾಮ್ ಏನಾದ್ರು ಅಂದ್ರೆ ಹೊಡೆದ್ ಬಿಡ್ತೀಯಾ? ಒಡಿಯಾ 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 ನೋಡೋಣ, ಒಡಿಯಲೇ. ನನ್ನ ಇರಿಟೇಟ್ ಮಾಡ್ಬೇಡ. ಏನ ಇರಿಟೇಟ್ ಇಡ್ಲಿ ಅನ್ಕೊಂಡ್ ನೀನು? ಸತ್ತೋಗೋದ್ ನಾಯಿನಿ ಅಂತ ಹೇಳಿದ್ರೆ ನಿನ್ಗೆ ಯಾಕೆ ಉರಿಯುತ್ತೆ? ಬಾಯಿ ಮುಚ್ತೀಯಾ ಬ್ರೋ? ವಿಕ್ರಾಂತ್, ರಾಸ್ಕಲ್, ಅಣ್ಣನ್ನೇ ತಳ್ತಿಯೇನೋ? ಹಲ್ಲು ಉದುರಿಸ್ಬಿಡ್ತೀನಿ ನೋಡು. ಅತ್ತೆ, ದಯವಿಟ್ಟು ಎಲ್ರೂ ಕಾಮ್ ಆಗಿರಿ. ಯಾಕೆಲ್ರೂ ಹೀಗಾಡ್ತಿದ್ದೀರಾ? ಅವಳು ಊರಿಗೆ ಹೋಗಿದ್ದಕ್ಕೆ ನಾವೇ ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಳಂಗಾಯ್ತು. ಊರ್ ಬಂತ ಅಣ್ಣ? ದೇವಿಪುರಂ ರೋಡಲ್ಲಿ ಇದೀವಿ ಮ್ಯಾಮ್. ಈ ಸಿರಿನೇ ಉಟ್ಕೊಂಡ್ ಬಂದಿದ್ದೀನಿ. ವಿಷ ಪ್ರಯೋಗ ಹೇಗಾಗುತ್ತೋ ಯಾಕಾಗುತ್ತೆ ಅಂತ ತಿಳ್ಕೊಳ್ಳೋವರೆಗೂ ನನಗೆ ಬರೋ ಪ್ರಾಣಾಪಾಯನ ತಡೆಯೋದಿಲ್ಲ ನಾನು.
ದೇವೋ ಯಮಧರ್ಮರಾಜ. ಮೃತ್ಯು ಅಪಾಯ ಇರೋರ ಪಟ್ಟಿಲಿ ಮೃತ್ಯುವನ್ನ ಗೆಲ್ಲುವಂಥವ್ರು ಯಾರು? ಯಮಪುರಿಗೆ ಬರುವಂಥವ್ರು ಯಾರು? ಇವತ್ತು ಬಲಿಯಾಗುವಂಥವರು ತ್ರಿನೇತ್ರಿ. ತ್ರಿನೇತ್ರಿ ಹೆಸರಿಗೆ ಗೀಟ್ ಹಾಕ್ಬೇಕು. ವಿಶಾಲ್ ಅವರು ಯಜಮಾನ್ರು. ಇನ್ನೊಂದ್ಸಲ ಅವ್ರನ್ನ ನೋಡ್ಬೇಕು ಅಂದ್ರೆ ಸಂತೆ ರೋಡಲ್ಲೇ ಹೋಗ್ಬೇಕು. ಅಡ್ಡದಾರಿಲಿ ಹೋದ್ರೆ ರೋಡಲ್ಲಿ ಊರೆಲ್ಲ ಸುತ್ಕೊಂಬರೋ ಯಜಮಾನ್ರನ್ನ ನನ್ ಮನ್ಸಿಗೆ ಹತ್ರ ಆಗಿರೋ ರಾಜ್ಕುಮಾರನ್ನ ಮತ್ತೆ ಕಣ್ಣಾರ ನೋಡಿ ಟಾಟಾ ಮಾಡ್ಬರ್ತೀನಿ.